ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಸಾಫ್ಟ್ ಆದಂತಹ ಹಾಗೆ ಆರೋಗ್ಯಕರವಾದಂತಹ ಇಡ್ಲಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವು ಇಡ್ಲಿ ರವೆ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ರೇಷನ್ ಅಕ್ಕಿಯಿಂದನೇ ಈ ಒಂದು ಸಾಫ್ಟ್ ಆದಂಥ ಇಡ್ಲಿನ ಮಾಡ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೇಗೆ ಮಾಡೋದು, ಏನೆಲ್ಲ ಟಿಪ್ಸ್ಗಳಂತೇಳಿ ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನೀವು ಕೂಡ ಮನೆಯಲ್ಲಿ ಈ ರೀತಿ ಸಾಫ್ಟ್ ಆದಂತಹ ರೇಷನ್ ಅಕ್ಕಿ ಇಡ್ಲಿನ ರೆಡಿ ಮಾಡ್ಬೋದು. ಓಕೆನಾ. ಮೊದಲೇದಾಗಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಾಗೂ ಉದ್ದಿನ ಬೇಳೆನ ಅಳತೆ ಮಾಡೋದಕ್ಕೆ ಒಂದು ಗ್ಲಾಸನ್ನು ಮೆಜರ್ಮೆಂಟ್ ಆಗಿ ತಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರ್ತಕ್ಕಂಥ ಕಪ್ ಅಥವಾ ಗ್ಲಾಸ್ ಯಾವುದಾದ್ರೂ ಒಂದನ್ನು ಈ ರೀತಿ ಮೆಜರ್ಮೆಂಟ್ ಆಗಿ ತಗೊಳ್ಳಿ, ಅವಾಗನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ. ಇವಾಗ ನೋಡ್ತಾ ಇದ್ದೀರಾ, ನಾನು ಈ ಒಂದು ಗ್ಲಾಸಿಂದನೇ 3 ಗ್ಲಾಸ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಾವು ಯಾವ ಗ್ಲಾಸಿಂದ ಅಕ್ಕಿನ ತಗೊಂಡಿದ್ದೀವಲ್ವಾ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಉದ್ದಿನ ಬೇಳೆ ತಗೊಂಡಿದ್ರೆ ಅದರಲ್ಲಿ ನೀವು 1.5 ಗ್ಲಾಸ್ನಷ್ಟು ತಗೊಳ್ಬೇಕಾಗತ್ತೆ. ಸೊ ಇವಾಗ 1 ಗ್ಲಾಸ್ನಷ್ಟು ನಾನು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ಸಪ್ರೇಟ್ ಆಗಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಪ್ಪಿಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ನಲ್ವಾ ಅದರ ಅರ್ಧದಷ್ಟು ಸಾಬುದಾನಿ ಅಕ್ಕಿನ ತಗೊಂಡಿದ್ದೀನಿ. ಇವು 3ಅನ್ನು ಸಪ್ರೇಟ್ ಆಗಿ ಈ ರೀತಿ ಬೌಲ್ಗಳಲ್ಲಿ ಹಾಕೊಂಡು ಇದನ್ನ ಒಂದ್ಸರಿ 2-3 ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಂತರ ಇದಕ್ಕೆ ಕುಡಿಯೋ ನೀರನ್ನೇ ಹಾಕಿ ನಾನು ಇಡ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತೆ ಸಾಬುದಾನಿನ ನಾವು ಜಾಸ್ತಿ ಮತ್ತೆ ನೆನೆ ಹಾಕಿದ ನಂತರ ವಾಶ್ ಮಾಡೋದಕ್ಕಾಗಲ್ಲ, ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಎಲ್ಲನೂ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಇವಾಗನೇ 1-2-3 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗನೇ ನೀರನ್ನು ಹಾಕಿ ಇಟ್ಕೊಂಡ್ಬಿಡಿ. ರುಬ್ಬುವಾಗ ಅದೇ ನೀರನ್ನು ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಾ, ಈ ಎಲ್ಲವನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕಿ 8 ಅವರ್ವರೆಗೂ ರೆಸ್ಟ್ ಮಾಡಲು ಬಿಡ್ತಾ ಇದ್ದೀನಿ. ಎಷ್ಟು ನೀವು ಇದನ್ನ ನೆನೆಸಿ ಇಡ್ತೀರಾ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ 8 ಅವರ್ವರೆಗೂ ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ. 8 ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ. ಅಕ್ಕಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೆಂದಿದೆ ಅಂತೇಳಿ. ಉದ್ದಿನ ಬೇಳೆ ಕೂಡ ಅಷ್ಟೇನೆ, ಮತ್ತೆ ಸಾಬುದಾನಿನೂ ಕೂಡ ಈ ರೀತಿ ಸಾಫ್ಟ್ ಆಗಿ ನೆಂದಿರಬೇಕು, ಅವಾಗನೇ ನಮಗೆ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದನ್ನ ರುಬ್ಬೋ ವಿಧಾನ ಕೂಡ ಚೇಂಜ್ ಇದೆ. ಸೊ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಓಕೆ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೆ. ಅದಕ್ಕೆ ಸಾಬುದಾನಿನ ಹಾಕಿ ಇದನ್ನ ಫಸ್ಟ್ ಸ್ಮೂತ್ ಬ್ಯಾಟರ್ ಆಗೋವರೆಗೂ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡ್ತಾ ಇದ್ರೆ ಇದಕ್ಕೆ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲೆ ತೆಳು ಆದರೆ ಇಡ್ಲಿ ನೀರು ಆಗ್ಬಿಡುತ್ತೆ, ಬೇಗನೆ ಬೇಯೋದಿಲ್ಲ. ಸೊ ಹಾಗಾಗಿ ನೀವು ಆದಷ್ಟು ನೀರನ್ನು ಕಡಿಮೆ ಯೂಸ್ ಮಾಡಿ. ಸೊ ಇವಾಗ ನೋಡ್ತಾ ಇದ್ದೀರಾ, ಈ ಸಾಬುದಾನಿನ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಾಬುದಾನಿ ಬೇಗನೆ ಗ್ರೈಂಡ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕೊಂಡು ಇವೆರಡನ್ನು ಈ ರೀತಿ ಒಂದು ಪ್ಯೂರಿ ತರ ಆಗಬೇಕು, ಆ ರೀತಿ ಸ್ಮೂತ್ ಆಗೋವರೆಗೂ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ಒಂದು ಸ್ವಲ್ಪನೂ ತರಿ ಅಂತ ಅನಿಸ್ತಾ ಇಲ್ಲ, ಪೇಸ್ಟ್ ತರ ಆಗಿದೆ. ಸೊ ಇವಾಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ನಾವು ಉಳಿದಿರ್ತಕ್ಕಂಥ ಉದ್ದಿನ ಬೇಳೆನ ರುಬ್ಕೊಂಡ ನಂತರ ಲಾಸ್ಟಲ್ಲಿ ನಾವು ಅಕ್ಕಿನ ರುಬ್ಕೊಳ್ಬೇಕಾಗುತ್ತೆ. ಅಕ್ಕಿನೂ ಕೂಡ ಅಷ್ಟೇನೆ, ನಾವು ವಿಡಿಯೋದಲ್ಲಿ ತೋರಿಸಿದಾಗೇನೆ ಇದನ್ನ ಟೆಸ್ಟ್ ಮಾಡಿ ನೋಡಿದಾಗ ಈ ರೀತಿ ಕೈಗೆ ತರಿ ಅಂತ ಅನಿಸ್ಬೇಕು. ಅಲ್ಲಿವರೆಗೂ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಪೂರ್ತಿ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಳೋ ಹಾಗಿಲ್ಲ. ಉದ್ದಿನ ಬೇಳೆ ಮತ್ತೆ ಸಾಬುದಾನಿ ಮಾತ್ರ ಸ್ಮೂತ್ ಬ್ಯಾಟರ್ ಆಗಿ ಮಾಡ್ಕೊಳ್ಬೇಕು. ಈ ರೀತಿ ಅಕ್ಕಿನ ಹಾಕೊಳ್ಳುವಾಗ ಇದನ್ನ ಈ ರೀತಿನೇ ತರಿ ಇರುವಾಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಈ ರೀತಿ ರೇಷನ್ ಅಕ್ಕಿ ಇಡ್ಲಿನ ಮಾಡುವಾಗ ಮಿಕ್ಸಿ ಜಾರಲ್ಲಿ ನಾವು ಈ ಬ್ಯಾಟರ್ನ ರುಬ್ಕೊಳ್ಳುವಾಗ ಮಿಕ್ಸಿ ಜಾರ್ ತುಂಬಾನೇ ಬಿಸಿ ಆಗ್ತಾ ಇರುತ್ತೆ. ಸೊ ಬಿಸಿ ಆದಂತಹ ಮಿಕ್ಸಿ ಜಾರಲ್ಲಿ ಈ ರೀತಿ ಹಿಟ್ಟನ್ನ ರುಬ್ಕೊಂಡ್ವಿ ಅಂದ್ರೆ ನಾವು ಇದನ್ನ ಫರ್ಮೆಂಟೇಷನ್ ಮಾಡುವಾಗ ಇದು ಬೇಗನೆ ಅಂದ್ರೆ ಹುಳಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಮಿಕ್ಸಿ ಜಾರಲ್ಲಿ ಮಾಡುವಾಗ ನೀರಿನ ಬದಲು ಐಸ್ ಕ್ಯೂಬ್ ಅನ್ನ ಹಾಕಿ, ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಈ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಗ್ರೈಂಡರ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಓಕೆ. ಸೊ ಮಿಕ್ಸಿ ಜಾರಲ್ಲಿ ಮಾಡುವಾಗ ಮಿಕ್ಸಿ ಹೀಟ್ ಆಗ್ತಾ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇದ್ರೆ ರುಬ್ಕೊಂಡಿರುವಂಥ ಎಲ್ಲ ಬ್ಯಾಟರ್ನ ನೀಟಾಗಿ ಒಂದ್ಸರಿ ಕೈಯಿಂದ ಮಿಕ್ಸ್ ಮಾಡಿ ಇದನ್ನ ಓವರ್ ನೈಟ್ ರೆಸ್ಟ್ ಮಾಡಲು ಬಿಟ್ಟು ಇವಾಗ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ, ಸ್ವಲ್ಪ ಉಬ್ಬಿ ಬಂದಿದೆ ಕೂಡ. ಸೊ ಹಾಗಾಗಿ ನಾನು ಇದನ್ನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಇಡ್ಲಿ ಹಿಟ್ಟಿಗೆ ನೀವು ಸೋಡಾ ಪುಡಿನ ಆ್ಯಡ್ ಮಾಡೋದು ಬೇಕಾಗೇ ಇಲ್ಲ. ಸೊ ಜಸ್ಟ್ ಟೇಸ್ಟಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ನಮ್ಮ ಒಂದು ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ. ಈ ಹಿಟ್ಟು ಹುಳಿ ಬಂದ ನಂತರ ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಅಷ್ಟೇ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಎರಡೂ ಕಡೆನೂ ಮಿಕ್ಸ್ ಮಾಡ್ಕೊಂಡ್ರೆ ಉಬ್ಬಿ ಬಂದಿರುವಂಥ ಹಿಟ್ಟು ಗಟ್ಟಿ
ಗಟ್ಟಿಯಾಗುತ್ತೆ. ಸೊ ಆವಾಗ ಇಡ್ಲಿ ಕೂಡ ಗಟ್ಟಿಯಾಗಿ ಬರುತ್ತೆ, ಸಾಫ್ಟ್ ಆಗಿ ಬರೋದಿಲ್ಲ. ಸೊ ಈ ಒಂದು ಟಿಪ್ಸ್ನು ಕೂಡ ಮರೆಯೋದಕ್ಕೆ ಹೋಗಬೇಡಿ. ಸೊ ಇವಾಗ ನೋಡ್ತಾ ಇದ್ರ ಆ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ಸ್ಗಳಿಗೆ ಒಂದು ಸ್ವಲ್ಪ ಆಯಿಲ್ ಅಥವಾ ಬಟ್ಟೆನ ಹಾಕಿ ಈ ರೀತಿ ಇಡ್ಲಿಗಳನ್ನು ನೀವು ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಎಲ್ಲ ಇಡ್ಲಿ ಹಿಟ್ಟನ್ನು ಪ್ಲೇಟ್ಸ್ಗಳಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ನೀರು ಕೂಡ ಕಾದಿದೆ, ಅದರೊಳಗಡೆ ಈ ಸ್ಟ್ಯಾಂಡನ್ನು ಇಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋದಷ್ಟೇ. ಸೊ ತುಂಬಾನೇ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬಂದಿತ್ತು ನಾನು ಮಾಡುವಾಗ. ಸೊ ಈ ಒಂದು ಮೆಥಡ್ನ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇವಾಗ ನೋಡ್ತಾ ಇದ್ದ 10 ಮಿನಿಟ್ಸ್ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಿಂದ ಈ ರೀತಿ ಟಚ್ ಮಾಡಿ ನೋಡಿದ್ರೆ ಕೈಗೆ ಸ್ವಲ್ಪನೂ ನೀರಿನ ಅಂಶ ಹತ್ತಬಾರ್ದು, ಅವಾಗ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತೇಳಿ ಅರ್ಥ. ಸೊ ಇನ್ನು ಸ್ವಲ್ಪ ನೀರು ಅಂತ ಅನಿಸ್ತಾ ಇತ್ತು ಅಂತಂದರೆ ಇನ್ನೊಂದು 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಸೊ ಇವಾಗ 1-2 ನಿಮಿಷ ಇದನ್ನು ಗಾಳಿಗೆ ಬಿಟ್ಟು ನಂತರ ನೀವು ಒಂದು ಸ್ಪೂನ್ ಸಹಾಯದಿಂದ ತೆಗೆದುಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದಂತಹ ರೇಷನ್ ಇಡ್ಲಿ ಸವಿಯಲು ರೆಡಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರೇಷನ್ ಹಿಟ್ಟಿನ ಯೂಸ್ ಮಾಡಿಕೊಂಡು ನಾವು ಸಾಫ್ಟ್ ಆದಂಥ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು ಅಂತೇಳಿ. ಇದು ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಸೋಡಾ ಏನೂ ಹಾಕಿಲ್ಲ. ಸೊ ಸೋಡಾ ಹಾಕಿರೋದ್ರಿಂದ ಏನಾಗುತ್ತೆ, ನಾವು ತಿನ್ನುವಾಗ ಮಾತ್ರ ಹೊಟ್ಟೆ ತುಂಬಿದಾಗೆ ಅನಿಸುತ್ತೆ, ಬಟ್ ಆದರೆ ಆಮೇಲೆ ಮತ್ತೆ ಅಶ್ವಾದಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಹೆಲ್ದಿಯಾದಂಥ ಇಡ್ಲಿನ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ಒಳಗಡೆ ಕೂಡ ಅಷ್ಟೇ ಸ್ಪಾಂಜಿ ಆಗಿದೆ. ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ವೈಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸಾಬುದಾನಿ ಹಾಕಿರೋದ್ರಿಂದ ಈ ಒಂದು ಇಡ್ಲಿಗೆ ಒಂದೊಳ್ಳೆ ಕಲರ್ ಬರುತ್ತೆ. ಸೊ ಇದನ್ನ ನಾನು ಕೊಕೊನಟ್ ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ. ಈ 2 ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೇಷನ್ ಅಕ್ಕಿಯಿಂದ ಮಾಡುವಂಥ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.